ಹಾಯ್ ಫ್ರೆಂಡ್ಸ್, ಸೊಸೆ ಸಾವಿತ್ರಿ 2ನೇ ಎಪಿಸೋಡ್ ಕಾದಂಬರಿ ಕತೆಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ನಮ್ಮ ಲೈಫ್ ಸ್ಟೋರಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಕತೆ ಶುರು ಮಾಡೋಣ. ಬೆಳಗಿನ 4 ಗಂಟೆ. ಇನ್ನೂ ಊರು ಸಂಪೂರ್ಣವಾಗಿ ಎಚ್ಚರವಾಗಿರಲಿಲ್ಲ. ಆದರೆ ಲಕ್ಷ್ಮೀ ನಿವಾಸದಲ್ಲಿ ಮಾತ್ರ ಅಡುಗೆ ಮನೆಯ ದೀಪ ಬೆಳಗಿತ್ತು. ಸಾವಿತ್ರಿ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ದೀಪ ಹಚ್ಚಿದಳು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತುಳಸಿಗೆ ನೀರು ಹಾಕಿದಳು. ಅವಳ ಈ ಶಿಸ್ತನ್ನು ನೋಡಿ ರಾಮಣ್ಣನ ಮನಸ್ಸಿಗೆ ನೆಮ್ಮದಿ ಉಂಟಾಯಿತು. ನಾಗಮ್ಮ, ಈ ಹುಡುಗಿ ನಮ್ಮ ಮನೆಗೆ ಒಳ್ಳೆಯದನ್ನೇ ತರುತ್ತಾಳೆ ಅನ್ನಿಸುತ್ತದೆ ಎಂದು ಹೇಳಿದರು. ನಾಗಮ್ಮ ಮಾತ್ರ ಮುಖ ತಿರುಗಿಸಿಕೊಂಡಳು. ಇನ್ನೂ 4 ದಿನವೂ ಆಗಿಲ್ಲ, ಇಷ್ಟು ಬೇಗ ತೀರ್ಮಾನ ಮಾಡಬೇಡಿ. ಸಾವಿತ್ರಿ ಎಲ್ಲವನ್ನೂ ಕೇಳಿದರೂ ಏನೂ ಹೇಳಲಿಲ್ಲ. ಅವಳಿಗೆ ಒಂದು ಮಾತು ಮಾತ್ರ ಗೊತ್ತಿತ್ತು, ಒಳ್ಳೆಯತನಕ್ಕೆ ಉತ್ತರ ಸಮಯ ಕೊಡುತ್ತದೆ. ಆ ದಿನ ಮನೆಯ ಹಿಂಭಾಗದಲ್ಲಿದ್ದ ಹಳೆಯ ಗೋದಾಮನ್ನು ಸ್ವಚ್ಛಗೊಳಿಸಲು ನಾಗಮ್ಮ ಹೇಳಿದರು. ಸಾವಿತ್ರಿ, ಅಲ್ಲಿ ವರ್ಷಗಳಿಂದ ಯಾರೂ ಹೋಗಿಲ್ಲ, ಸ್ವಲ್ಪ ಸ್ವಚ್ಛ ಮಾಡು. ಸರಿ ಅತ್ತೆ. ಸಾವಿತ್ರಿ ಬಾಗಿಲು ತೆರೆದಳು. ಬಾಗಿಲು ತೆರೆದ ತಕ್ಷಣ ಧೂಳು ಗಾಳಿಯಲ್ಲಿ ಹರಡಿತು. ಜೇಡರ ಬಲೆಗಳು, ಹಳೆಯ ಪೆಟ್ಟಿಗೆಗಳು, ಮರದ ಅಲಮಾರಿಗಳು ಎಲ್ಲವೂ ಕಾಲದ ಕಥೆಯನ್ನು ಹೇಳುತ್ತಿದ್ದವು. ಒಂದೊಂದಾಗಿ ಸ್ವಚ್ಛ ಮಾಡುತ್ತಾ ಇದ್ದಾಗ ಠಕ್, ಏನೋ ಲೋಹದ ವಸ್ತು ನೆಲಕ್ಕೆ ಬಿತ್ತು. ಅವಳು ಬಾಗಿ ನೋಡಿದಳು. ಧೂಳಿನಿಂದ ಮುಚ್ಚಿಕೊಂಡಿದ್ದ ಒಂದು ಹಳೆಯ ಹಿತ್ತಾಳಿಯ ಕೀಲಿಕೈ. ಇದು ಯಾರದ್ದಿರಬಹುದು ಎಂದು ಆಶ್ಚರ್ಯಪಟ್ಟಳು. ಅಷ್ಟರಲ್ಲಿ ಹಿಂಬದಿಯಿಂದ ರಾಮಣ್ಣ ಬಂದರು. ಅವರ ಕಣ್ಣು ಕೀಲಿಯ ಮೇಲೆ ಬಿದ್ದ ಕ್ಷಣ ಅವರು ಬೆಚ್ಚಿಬಿದ್ದರು. ಸಾವಿತ್ರಿ, ಆ ಕೀಲಿ ಎಲ್ಲಿಂದ ಸಿಕ್ಕಿತು? ಅಲ್ಲಿ ಪೆಟ್ಟಿಗೆ ಕೆಳಗೆ ಇತ್ತು ಮಾವ. ರಾಮಣ್ಣ ಕೆಲ ಕ್ಷಣ ಮೌನವಾಗಿದ್ದರು. ಅದನ್ನ ನನಗೆ ಕೊಡು. ಅವರ ಧ್ವನಿಯಲ್ಲಿ ಭಯವಿತ್ತು. ಸಾವಿತ್ರಿ ಕೀಲಿ ಕೈಯನ್ನು ಕೊಟ್ಟಳು. ರಾಮಣ್ಣ ತಕ್ಷಣ ಅದನ್ನು ತಮ್ಮ ಅಂಗಿಯ ಜೇಬಿನಲ್ಲಿ ಇಟ್ಟುಕೊಂಡರು. ಈ ವಿಷಯವನ್ನು ಯಾರಿಗೂ ಹೇಳಬೇಡ. ಯಾಕೆ ಮಾವ? ಸಮಯ ಬಂದಾಗ ಹೇಳುತ್ತೇನೆ. ಅಷ್ಟರಲ್ಲಿ ನಾಗಮ್ಮ ಅಲ್ಲಿಗೆ ಬಂದಳು. ರಾಮಣ್ಣನ ಜೇಬಿನಲ್ಲಿ ಕೀಲಿಯನ್ನು ಕಂಡ ಕ್ಷಣ ಅವಳ ಮುಖ ಬಿಳಿಯಾಯಿತು. ಆ ಕೀಲಿ ಮತ್ತೆ ಸಿಕ್ಕಿತಾ? ಹೌದು, ಇದನ್ನ ಮತ್ತೆ ಯಾರೂ ನೋಡಬಾರದು. ಇಬ್ಬರ ಮುಖದಲ್ಲೂ ಆತಂಕ ಸ್ಪಷ್ಟವಾಗಿತ್ತು. ಸಾವಿತ್ರಿಗೆ ಏನೂ ಅರ್ಥವಾಗಲಿಲ್ಲ. ಒಂದು ಸಾಮಾನ್ಯ ಕೀಲಿ ಕೈಗಾಗಿ ಯಾಕೆ ಇಷ್ಟೊಂದು ಭಯ? ಆ ರಾತ್ರಿ ಎಲ್ಲರೂ ಮಲಗಿದ ನಂತರ ಸಾವಿತ್ರಿಗೆ ನೀರು ಕುಡಿಯಲು ಎಚ್ಚರವಾಯಿತು. ಅವಳು ಅಡುಗೆ ಮನೆ ಕಡೆ ಹೋಗುತ್ತಿದ್ದಾಗ ರಾಮಣ್ಣ ಮತ್ತು ನಾಗಮ್ಮ ನಿಧಾನವಾಗಿ ಮಾತನಾಡುತ್ತಿರುವುದು ಕೇಳಿಸಿತು. ನಾಗಮ್ಮ, ಈ ಕೀಲಿ ಮತ್ತೆ ಸಿಕ್ಕಿದ್ದು ಒಳ್ಳೆಯ ಸೂಚನೆ ಅಲ್ಲ. ಅದು ತೆರೆದರೆ ಇಷ್ಟು ವರ್ಷ ಮರೆಮಾಚಿದ ಸತ್ಯ ಹೊರಗೆ ಬರುತ್ತದೆ. ಆ ಸತ್ಯ ಗೊತ್ತಾದರೆ ನಮ್ಮ ಕುಟುಂಬವೇ ಒಡೆದು ಹೋಗಬಹುದು. ಸಾವಿತ್ರಿಯ ಕೈಯಲ್ಲಿದ್ದ ನೀರಿನ ಲೋಟ ನಡುಗತೊಡಗಿತು. ಯಾವ ಸತ್ಯ? ಯಾವ ರಹಸ್ಯ? ಅವಳು ಇನ್ನಷ್ಟು ಕೇಳಲು ಮುಂದಾದಳು. ಆದರೆ ಅಷ್ಟರಲ್ಲಿ ಅವಳ ಕಾಲಿಗೆ ಹಳೆಯ ತಟ್ಟೆ ತಗುಲಿ ದೊಡ್ಡ ಶಬ್ದವಾಯಿತು. ರಾಮಣ್ಣ ಮತ್ತು ನಾಗಮ್ಮ ಇಬ್ಬರು ಬೆಚ್ಚಿಬಿದ್ದು ಬಾಗಿಲನ ಕಡೆ ತಿರುಗಿ ನೋಡಿದರು. ಯಾರು ಅಲ್ಲಿ ಎಂದು ರಾಮಣ್ಣ ಗಟ್ಟಿಯಾಗಿ ಕೇಳಿದರು. ಸಾವಿತ್ರಿಯ ಹೃದಯ ಬಡಿತ ವೇಗವಾಯಿತು. ಅವಳು ಸಿಕ್ಕೇ ಬೀಳುತ್ತಾಳಾ ಅಥವಾ ಆ ರಹಸ್ಯ ಇನ್ನೂ ಮರೆವಾಗಿಯೇ ಉಳಿಯುತ್ತದೆಯಾ? ಮುಂದುವರಿಯುತ್ತದೆ. ಎಪಿಸೋಡ್ 3ರಲ್ಲಿ ಅರ್ಧರಾತ್ರಿಯಲ್ಲಿ ಕೇಳಿದ ಸತ್ಯ ಸಾವಿತ್ರಿಯ ಬದುಕನ್ನು ಬದಲಾಯಿಸಿದ ಆ ಮಾತು ಯಾವುದು ಅನ್ನೋದನ್ನು ನೋಡೋಣ. ಎಪಿಸೋಡ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.